ಎಲ್ರಿಗೂ ನಮಸ್ಕಾರ. ಒಂದು ಸಾರ್ಥಕವಾದಂತಹ ಉದ್ಘಾಟನೆ ಕಾರ್ಯಕ್ರಮದ ನಂತರ ಶಿಕ್ಷಣದ ಬಗ್ಗೆ ಮಾತಾಡಬೇಕು ಅಂತ ನಾನು ಕೇಳಿದೆ. ಎಷ್ಟೊತ್ತು ಮಾತಾಡಬೇಕು ಅಂತ, ಅದು ಎಷ್ಟೊತ್ತಾದ್ರೂ ಮಾತಾಡ್ರಿ ಅಂತ ಹೇಳಿದ್ರು. ಬಹಳ ಒಳ್ಳೆಯವರು. ನಾನು ಬಹಳ ನಂಬ್ಕೋಬಾರ್ದು ಅದನ್ನ. ಹಿಂದ್ಕೊಂದು ಯಾವ್ದೋ ಕಾರ್ಯಕ್ರಮದಲ್ಲಿ ಹೀಗೆ ಕೇಳಿ ಬಚಿತಿ ಆಗಿದ್ದೇನೆ ನಾನು. ಎಷ್ಟೊತ್ತು ಮಾತಾಡಬೇಕು ಅಂದೆ. ಒಬ್ರು ಯಾರೋ ಹೇಳಿದ್ರು, ನೀವು ಎಷ್ಟೊತ್ತಾದ್ರೂ ಮಾತಾಡಿ, ನಾವು ಅರ್ಧ ತಾಸಿಗೆ ಹೋಗ್ತೀವಿ ಅಂತ. ಹಾಗಾಗ್ಬಾರ್ದು. ನಾನು ನಿಮ್ಗೆ ಬೇಜಾರಾಗೋದಕ್ಕಿಂತ ಮೊದಲೇ ನಿಲ್ಲಿಸ್ತೀನಿ. ನನ್ನ ವಿಷಯ ತುಂಬಾ ಚೆನ್ನಾಗಿದೆ, ಶಿಕ್ಷಣ ಮತ್ತು ಬದುಕು ಅಂತ. ಶಿಕ್ಷಣಕ್ಕಾಗಿ ಬದುಕಬೇಕೋ, ಬದುಕಿಗೆ ಶಿಕ್ಷಣ ಬೇಕು. ಮತ್ತೆ ಬದುಕಿಗೂ ಶಿಕ್ಷಣಕ್ಕೆ ಏನಾದರೂ ಸಂಬಂಧ ಇದೆಯಾ ಅನ್ನೋದು ವಿಚಾರ ಮಾಡಿ. ಮೊದಲನೇ ಪ್ರಶ್ನೆ, ಶಿಕ್ಷಣ ಅಂದ್ರೆ ಏನು? ಬಹಳ ತಪ್ಪು ಕಲ್ಪನೆ ಸಿಕ್ಕಾಕೊಂಡ್ಬಿಟ್ಟಿವಿ ಈಗ. ಶಿಕ್ಷಣ ಅಂದ್ರೆ ಸರ್ಟಿಫಿಕೇಟು, ಮಾರ್ಕ್ಸ್ ಕಾರ್ಡ್ ಅಂತ. ಅದಲ್ಲ ಅಂತ ನಮ್ಗೆ ಗೊತ್ತಾಗಿ ಬಹಳ ವರ್ಷ ಆದ್ರೂ ಬಿಡೋಕ್ಕಾಗ್ತಾ ಇಲ್ಲ ನಮಗೇನ. ಮಾರ್ಕ್ಸ್ ಕಾರ್ಡು, ಸರ್ಟಿಫಿಕೇಟ್, 3 ಪದಗಳಿದ್ದಾವೆ ಕನ್ನಡದಲ್ಲಿ, ಸಂಸ್ಕೃತದಲ್ಲಿ, ಭಾರತೀಯ ಎಲ್ಲ ಶಬ್ದಗಳ ಭಾಷೆಯಲ್ಲಿ ಕೂಡ 3 ಪದಗಳಿದ್ದಾವೆ. ನಿಮ್ ಗಮನ ಸೆಳೆಯಬೇಕಾದ ಕಡೆ ಪ್ರಕೃತಿ, ಸಂಸ್ಕೃತಿ ಮತ್ತು ವಿಕೃತಿ ಅಂತ 3 ಪದ ಇದ್ದಾವೆ. ಪ್ರಕೃತಿ ಅಂದ್ರೆ ಏನು? ತಾನೇ ತಾನಾಗಿರುವಂತ ನಿಸರ್ಗ. ಗಿಡ ಮರ ಆಗ್ಬೋದು, ಬೆಟ್ಟ ಆಗ್ಬೋದು, ಪ್ರಾಣಿಗಳಾಯ್ತು, ಭಗವಂತನ ಸೃಷ್ಟಿ ಇದೆ. ಯಾವುದು ತನ್ನಷ್ಟಕ್ಕೆ ತಾನೇ ಹುಟ್ಟಿ ಬಂದಿದ್ದೀವಿ ಅದು ಪ್ರಕೃತಿ ಅಂತ. ಊರ್ ಹೊರಗೆ ಒಂದು ದೊಡ್ಡ ಕಲ್ಲು ಬಂಡೆ ಬಿದ್ದಿದೆ. 100 ವರ್ಷಗಳಿಂದ ಅಲ್ಲೇ ಬಿದ್ದಿದೆ ಬಂಡೆ ಅಂತ. ಯಾರು ನೋಡಿರ್ಲಿಲ್ಲ. ಅಲ್ಲಿ ಅವನು ಶಿಲ್ಪಿ ಬರ್ತಾನೆ, ನೋಡ್ತಾನೆ, ಬಹಳ ಒಳ್ಳೆ ಕಲ್ಲಲ್ಲ ಇದು, ಚಚೆ ಒಳ್ಳೆ ಮೂರ್ತಿ ಮಾಡಬಹುದು ಇದನ್ನ ಅಂತಾನೆ. ಚೆನ್ನಾಗಿ ಶಿಲ್ಪಶಾಸ್ತ್ರ ಗೊತ್ತಿದೆ ಅವನಿಗೆ. ಪರಿಶ್ರಮ ಹಾಕಿ 2 ವರ್ಷ ದುಡಿದು ಆ ಕಲ್ಲನ್ನು ಒಂದು ವಿಗ್ರಹ ಮಾಡಿಡ್ತಾನೆ. ಅದು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ. ಕಲ್ಲಿದ್ದಂತ ವಿಗ್ರಹ ದೇವರಾಯ್ತು. ಕಲ್ಲು ಅಲ್ಲೇ ಬಿದ್ದಿದ್ದದು, ಅದು ಪ್ರಕೃತಿ ಆಗಿತ್ತು. ಈಗ ಒಂದು ವಿಗ್ರಹ ಆಗಿ ಸಂಸ್ಕೃತಿಯ ಪ್ರತೀಕ ಆಯ್ತು. ದಯವಿಟ್ಟು ಗಮನಿಸಬೇಕಾದದ್ದು, ಪ್ರಕೃತಿ ತನ್ನಷ್ಟಕ್ಕೆ ತಾನೇ ಸಂಸ್ಕೃತಿ ಆಗಲಿಲ್ಲ. ಅದಕ್ಕೆ 2 ಬೇಕಾಗಿತ್ತು. ಒಂದು ಪರಿಶ್ರಮ ಬೇಕಾಗಿತ್ತು, ಒಂದು ಜ್ಞಾನ ಬೇಕಾಗಿತ್ತು. ಅವ್ ಶಿಲ್ಪಶಾಸ್ತ್ರ ಚೆನ್ನಾಗಿ ಜ್ಞಾನ ಇದೆ, ಮತ್ತೆ 2 ವರ್ಷ ಪರಿಶ್ರಮನೂ ಹಾಕಿದ. ಜ್ಞಾನ ಪರಿಶ್ರಮಗಳಿಂದಾಗಿ ಪ್ರಕೃತಿ ಆಗಿದ್ದು ಸಂಸ್ಕೃತಿ ಆಯಿತು ಅಂತ ನಮ್ಮ ಡಿ.ವಿ. ಗುಂಡಪ್ಪನವರು ಬಹಳ ಚಂದ ಹೇಳ್ತಾರೆ ನೋಡಿ. ಅಕ್ಕಿ ಪ್ರಕೃತಿ, ಅನ್ನ ಸಂಸ್ಕೃತಿ. ಅಕ್ಕಿ ಪ್ರಕೃತಿ ಅದು. ಅದನ್ನು ಮಾಡಿ ಅನ್ನ ಬೇಯಿಸಿದಾಗ ನನಗೆ ಆಹಾರ ಆಗ್ತದೆ ಅಂತ ಕಂಡುಕೊಂಡದ್ದು ಸಂಸ್ಕೃತಿ. ಎಲ್ಲರಿಗೂ ಬೆರಳಿದಾವೆ, ಪ್ರಕೃತಿ. ಚಿತ್ರಕಲೆ ಸಂಸ್ಕೃತಿ. ಎಲ್ಲರಿಗೂ ಕಾಲಿದ್ದಾವೆ, ಪ್ರಕೃತಿ. ನೃತ್ಯ ಸಂಸ್ಕೃತಿ. ಎಲ್ರಿಗೂ ಕಂಠ ಇದೆ, ಅದು ಪ್ರಕೃತಿ. ಆದ್ರೆ ಸಂಗೀತ ಸಂಸ್ಕೃತಿ. ದಯವಿಟ್ಟು ಗಮನಿಸಿ, ತನ್ನಷ್ಟು ತಾನೇ ಪ್ರಕೃತಿ ಆಗಿದ್ದದ್ದು ಸಂಸ್ಕೃತಿ ಆಗ್ತದೆ, ಬದಲಾಗ್ತದೆ. ಅಕಸ್ಮಾತ್ ಕಲ್ಲು ಹೇಳಿದ್ದಲ್ಲ ವಿಗ್ರಹ ಆಯಿತು ಅಂತ, ಅದೊಬ್ಬ ಶಿಲ್ಪಿ ಕಣ್ಣಿಗೆ ಬೀಳಲಾರ್ದೆ ಒಬ್ಬ ರೋಡ್ ಮಾಡೋ ಕಾಂಟ್ರಾಕ್ಟರ್ ಕಣ್ಣಿಗೆ ಬಿದ್ದಿದ್ರೆ ಒಡೆದ ಚೂರಾಗಿ ರಸ್ತೆ ಜಲ್ಲಿಯಾಗಿ ಹೋಗ್ತಿತ್ತು. ಅಂದ್ರೆ ವಿಗ್ರಹವಾಗಬಹುದಾಗಿದ್ದಂತಹ ಒಂದು ಕಲ್ಲು ರಸ್ತೆ ಜಲ್ಲಿ ಆದದ್ದು ಅದರ ವಿಕೃತಿ ಅಂತ ಕರೀತಾರೆ. ವಿಕೃತಿ ಅಂದ್ರೆ ಏನು? ಸಂಸ್ಕೃತಿ ಆಗಬಹುದಾಗಿದ್ದು ತಪ್ಪಿ ಇನ್ನೇನು ಕೆಟ್ಟು ಹೋಯ್ತಲ್ಲ, ಅದು ವಿಕೃತಿ ಅಂತ. ಇದನ್ನೆಲ್ಲ ಯಾಕೆ ಹೇಳಿದೆ ಅಂದ್ರೆ, ಆಗ ತಾನೇ ಹುಟ್ಟಿದಂತ ಮಗು ಅದು ಪ್ರಕೃತಿ. ಆಗ ತಾನೇ ಹುಟ್ಟಿದಂತ ಮಗು ಪ್ರಕೃತಿ. ಅದು ಅಳೋದು ಬಿಟ್ರೆ ಇನ್ನೇನು ಬರಲ್ಲ. ಆದ್ರೆ ಮುಂದೆ ಮಗು ಬೆಳೆದ ಹಾಗೆ ಅಮ್ಮ, ಅಪ್ಪ, ಮನೆ ಪರಿವಾರ, ಸಮಾಜ, ಶಾಲಾ, ಕಾಲೇಜು, ಯೂನಿವರ್ಸಿಟಿ ಎಲ್ಲಾ ಕಡೆಯಿಂದ ಕಲ್ತು ಒಂದು 30 ವರ್ಷ ಆಗೋ ಹೊತ್ತಿಗೆ ಸುಸಂಸ್ಕೃತ ವ್ಯಕ್ತಿ ಅಂತ ಕರೆದ. ಆ ಪ್ರಕೃತಿಯಾಗಿದ್ದಂಥ ಮಗು ಸಂಸ್ಕೃತಿ ಆಗ್ಬೇಕಾದ್ರೆ ಜೀವನ ಮೇಲೆ ಏನೇನು ಪರಿಣಾಮ ಆಯಿತೋ, ಯಾವ ಸಂಸ್ಕಾರ ಆಯಿತೋ ಅದರಿಂದ ಸುಸಂಸ್ಕೃತ ಆಗುತ್ತೆ. ಅಂದ್ರೆ ಉದ್ದೇಶ ಇಷ್ಟೇ, ಯಾವ ಸಂಸ್ಕಾರಗಳು ಮಗು ಸಿಕ್ತೋ
ಅದರಿಂದ ಸಂಸ್ಕೃತಿ ಆಯಿತು ಅಂತ. ಸಂಸ್ಕಾರ ಅಂದ್ರೆ ಶಿಕ್ಷಣ, ದಯವಿಟ್ಟು ತಿಳ್ಕೋಬೇಕಾಗುತ್ತೆ. ಹುಟ್ಟಿದಾಗಿನಿಂದ ಬೆಳವಣಿಗೆಗೆ ಏನು ಸಂಸ್ಕಾರ ಸಿಕ್ತು ನಿಮಗೆ, ಆ ಸಂಸ್ಕಾರದಿಂದ ಶಿಕ್ಷಣ ಬರುತ್ತೆ, ಸರ್ಟಿಫಿಕೇಟ್ ಇಂದಲ್ಲ. ಸ್ವಲ್ಪ ಮುಂದೆ ಹೋಗ್ಬೇಕು ನಾವು. ಎಜುಕೇಶನ್ ಬೇಕಾ ನಮಗೆ ಅಂತ, ಶಿಕ್ಷಣ ಬೇಕಾ? ಯಾವ ಪ್ರಾಣಿಗಳಿಗೂ ಸ್ಕೂಲ್ ಇಲ್ಲ, ಯಾವ ಕೋಗಿಲಿಗೂ ಸ್ಕೂಲ್ ಇಲ್ಲ, ಚೆನ್ನಾಗಿ ಹಾಡುತ್ತೆ. ನಾನು ಬೆಳಗ್ಗೆ ಬೆಂಗಳೂರಲ್ಲಿ ವಾಕಿಂಗ್ ಹೋದಾಗ ಒಂದು 15-20 ನವಿಲು ಸಿಗ್ತಾವ ನೋಡೋದಕ್ಕೆ. ಆ ಕಾಡು ಪ್ರದೇಶ ತುಂಬಾ ಚೆನ್ನಾಗಿದೆ. ನವಿಲು ಯಾರು ಕಳಿಸಿದ್ರು ನೃತ್ಯ ಮಾಡೋದಕ್ಕೆ? ಅವಕ್ಕೆ ಸ್ಕೂಲ್ ಇಲ್ಲಲ್ಲ, ಚೆನ್ನಾಗಿ ಸಂತೋಷವಾಗಿ ಇದ್ದಾವೆ. ಮನುಷ್ಯರಿಗೆ ಮಾತ್ರ ಯಾಕೆ ಶಿಕ್ಷಣ ಬೇಕು ಅನ್ನಿಸ್ತು? ಶಿಕ್ಷಣದ ಏನಾದರೂ ಪ್ರಯೋಜನ ಇದೆಯಾ ಅಂತ ಅನ್ಕೊಂಡಿದ್ದೆ. ನನಗೆ ಕೆಲವು ಸಲ ಭಯ ಆಗತ್ತೆ ಹೇಳೋದು ನಮ್ಮ ಹತ್ರ. ಶಿಕ್ಷಣ ದೊರೆತರೆ ಏನಾಗಬಹುದು ಅಂತ ಕಲ್ಪನೆ ಮಾಡ್ಕೊಂಡಿದ್ದೆ. ಮನುಷ್ಯ ಸುಸಂಸ್ಕೃತ ಆಗ್ತಾನೆ ಅಂದ್ಕೊಂಡಿದ್ದೆ. ಇತ್ತೀಚೆಗೆ ಕೆಲವು ಘಟನೆಗಳನ್ನು ನೋಡಿದಾಗ ಮನಸ್ಸಿಗೆ ತುಂಬಾ ಬೇಜಾರಾಗಿದೆ. ತಾವು ಟಿವಿಯಲ್ಲಿ, ಪತ್ರಿಕಾ ಮಾಧ್ಯಮದಲ್ಲಿ ನೋಡಿದ್ದೀರಿ, ಒಬ್ಬ ಡಾಕ್ಟರ್ ತನ್ನ ಹೆಂಡತಿನೂ ಡಾಕ್ಟರ್, ಆಕೆಯನ್ನು ಕೊಲ್ಲಬೇಕು ಅಂತ ಅನಸ್ತೇಷಿಯಾ ಇಂಜೆಕ್ಷನ್ ಕೊಟ್ಟು ಕೊಲ್ತಾನಲ್ಲ. ಇನ್ನೊಬ್ಬ IIT ಪದವೀಧರ ಹಿಮಾಚಲ್ ಪ್ರದೇಶದಲ್ಲಿ ತನ್ನ ಹೆಂಡತಿಯನ್ನ ಕೊಚ್ಚಿ ಚೂರು ಚೂರು ಮಾಡಿ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ರೆಫ್ರಿಜಿರೇಟರ್ ಇಟ್ಟು ಬೇರೆ ಬೇರೆ ಭಾಗದಲ್ಲಿ ಹಾಕಿ ಬಂದ ಅಂತ. ಇಂಥ ಕ್ರೌರ್ಯ ಕೆಲಸ ಮಾಡೋದಕ್ಕೆ IIT ಬೇಕಾಗಿತ್ತ? ಹೆಂಡತಿನ ಕೊಲ್ಲೋದಕ್ಕೆ MBBS ಮಾಡ್ಬೇಕಾಗಿತ್ತ? ಶಿಕ್ಷಣ ಪಡ್ಕೊಂಡದ್ದಲ್ವ ಅವರೆಲ್ಲರೂ? ನಮ್ಮ ಪ್ರಕಾರ ಅತ್ಯುತ್ತಮ ಶಿಕ್ಷಣ ಪಡ್ಕೊಂಡಿದ್ದಾರೆ. ಅದು ಯಾಕೆ ಹಿಂಗಾದ್ರು? ಕೆಲವರು ಮಹತ್ವಾಕಾಂಕ್ಷೆಯಿಂದಾಗಿ, ನಾನು ಜಾಸ್ತಿ ವರ್ಣನೆ ಮಾಡೋ ಕಾರಣ ಇಲ್ಲ, ನಿಮಗೆಲ್ಲ ಗೊತ್ತಾಗುತ್ತೆ, ಸೆನ್ಸಿಟಿವಿಟಿ. ಕೆಲವು ಜನರ ಮಹತ್ವಾಕಾಂಕ್ಷೆಯಿಂದಾಗಿ ಇಡೀ ಭೂಮಿ ಹೊತ್ತಿ ಉರಿತಾ ಇದೆಯಲ್ಲ ಇವತ್ತು, ಅವರೆಲ್ಲ ಶಿಕ್ಷಣ ಪಡ್ಕೊಂಡವ್ರೆ ಅಲ್ಲ. ಹೈಯೆಸ್ಟ್ ಕ್ವಾಲಿಫೈ, ಮಿಸೈಲ್ ಮಾಡೋದು ಹೇಗೆ ಅಂತ ಕಂಡುಕೊಂಡವರು, ಏರೋನಾಟಿಕ್ ಸ್ಪೆಷಲಿಸ್ಟ್ ಆಗಿದ್ದವರು. ಅದು ಜಗತ್ತು ಹೊತ್ತಿ ಉರಿತಾ ಇದೆಯಲ್ಲ. ಪ್ರಕೃತಿ ಮಾತೆ ಭೂಮಿ ತನ್ನ ಗರ್ಭದಲ್ಲಿ ಲಕ್ಷಾಂತರ ವರ್ಷಗಳಿಂದ ಎಣ್ಣೆ ಸೋರಿಕೊಂಡಿದ್ದಾಳೆ. ಇವ್ರು ಯಾರು ಮಾಡಿದ್ದಲ್ಲ. ಆ ಎಣ್ಣೆ ಯಾವುದೋ ಯಂತ್ರಕ್ಕೆ ಪ್ರಯೋಜನ ಆಗ್ಬೇಕು, ಯಾವುದೋ ವಾಹನಕ್ಕೆ ಪ್ರಯೋಜನ ಆಗ್ಬೇಕು, ಯಾವುದೋ ಸಾಧನ ಆಗ್ಬೇಕು ಅಂತದನ್ನ ಒಂದು 100 ವರ್ಷಕ್ಕಾಗುವಷ್ಟು ಎಣ್ಣೆನ ಸುಟ್ಟು ಬೂದಿ ಮಾಡಿದ್ವಲ್ಲ ನಾವು. ಈ ಮಾಡಿದವರು ಯಾರು ಅನಕ್ಷರಸ್ಥರಲ್ಲ ಅನ್ನೋದು ತಿಳ್ಕೊಬೇಕು. ಅಕ್ಷರಸ್ಥರೇ ಎಲ್ಲರು. ಸುಮಾರು 45 ವರ್ಷಗಳ ಹಿಂದೆ ಇಲಸ್ಟ್ರೇಟೆಡ್ ವೀಕ್ಲಿ ಆಫ್ ಇಂಡಿಯಾ ಅಂತ ಒಂದು ಮ್ಯಾಗಝಿನ್ ಇತ್ತು. ಖುಷ್ವಂತ್ ಸಿಂಗ್ ಅವರು ಎಡಿಟರ್ ಆಗಿದ್ರು. ಆಗ ನಾನು ಬರೀತಿದ್ದೆ, ಆರ್ಟಿಕಲ್ ಬರೆದಿದ್ದೆ. ಅದಕ್ಕೊಂದು ತುಂಬಾ ದೇಶದಲ್ಲಿ ಒಂಥರ ಕಾಂಟ್ರವರ್ಸಿ ಕ್ರಿಯೇಟ್ ಆಯಿತು. ನಾನೇನ್ ಬರೆದಿದ್ದೆ ಅಂದ್ರೆ ಇಂಟೆಲೆಕ್ಚುಯಲ್ ಡಿಸ್ಆನೆಸ್ಟಿ ಅಂತ ಬರೆದಿದ್ದೆ. ಹಿಂದೆ ಒಂದು ಆರ್ಟಿಕಲ್ ಬಂದಿತ್ತು, ದೇಶಕ್ಕೆ ಅನಕ್ಷರಸ್ಥರಿಂದ ಬಹಳ ಹಾನಿ ಆಗ್ತಾ ಇದೆ, ಕಂಟ್ರಿ ಇಸ್ ಸಫರಿಂಗ್ ಬಿಕಾಸ್ ಆಫ್ ಇಲ್ಲಿಟ್ರಸಿ ಅಂತ. ಅನಕ್ಷರಸ್ಥರಿಂದ ದೇಶಕ್ಕೆ ಬಹಳ ಹಾನಿ ಆಗಿದೆ ಅಂತ ಕೊಟ್ಟಿದ್ದೆ. ನನಗೆ ಯಾಕೋ ಸರಿ ಅನಿಸ್ತಿಲ್ಲ. ಅನಕ್ಷರಸ್ಥರಿಂದ ಬಹಳ ಹಾನಿ ಆಗಿಲ್ಲ ನಮ್ಮ ದೇಶಕ್ಕೆ ನಾನು ಹೇಳೋದು. ದಯವಿಟ್ಟು ಗಮನ ಇಟ್ಟು ನೋಡಿ. ಕೆಲವು ಡಾಕ್ಟರ್ಸ್ ಪೇಷಂಟ್ಗೆ ಗೊತ್ತಾಗ್ಲಾರ್ದಂಗೆ ಕಿಡ್ನಿ ತಕ್ಕೊಂಡು ನೋಡಿದ್ದೀವಿ ನಾವು ಅಲ್ವಾ? ಒಳ್ಳೆ ಡಾಕ್ಟರ್ ಅಲ್ವಾ ಅವರು? ಫೇಮಸ್ ಡಾಕ್ಟರ್ ಅಲ್ವಾ? ಒಳ್ಳೊಳ್ಳೆ ಇಂಜಿನಿಯರ್ಸ್ ಇದ್ದಾರೆ. ಕಟ್ಟಿದ ಬ್ರಿಡ್ಜ್ ಕಟ್ಟಿದ 6 ತಿಂಗಳಿಗೆ ಬಿದ್ದು ಹೋಗುತ್ತೆ. ಅವರು ಹೈಲಿ ಕ್ವಾಲಿಫೈಡ್. ನಾವು ಬ್ಯಾಂಕ್ ಅಲ್ಲಿ ನೋಡ್ತೀವಿ, ಸಾವಿರಾರು ಕೋಟಿ ರೂಪಾಯಿ ಬೇರೆ ಕಡೆ ಹೋಯ್ತು, ಇಲ್ಲಿ ಹೋಗ್ಬಾರ್ದು ಅಂತ ಹೇಳಿದ್ರು. ಅದಾಗೋದು ಅನಕ್ಷರಸ್ಥರಿಂದ ಆಗೋದಿಲ್ಲ. ಪಕ್ಕ ಚಾರ್ಟರ್ಡ್ ಅಕೌಂಟೆಂಟ್ಸ್ ಇದನ್ನ ಆಗ್ಬೇಕು. ಅಮೆರಿಕದಲ್ಲಿ ಲೇಮನ್ ಬ್ರದರ್ಸ್ ಅಂತ ಬ್ಯಾಂಕ್ 100 ವರ್ಷ ಪೂರೈಸಿದಂತ ಒಂದು ದೊಡ್ಡ ಬ್ಯಾಂಕು ಮಂಜುಗಡ್ಡೆ ಹಾಕಿ ಕರಗೋಯ್ತು, ಮುಚ್ಚಿ ಹೋಯ್ತು. ಬ್ಯಾಂಕ್ ಮುಚ್ಚೋಯ್ತು. ಯಾಕೆ ಮುಚ್ಚೋಯ್ತು? ಅದನ್ನ ಅನಕ್ಷರಸ್ಥರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪಾಪ ಗೊತ್ತಿಲ್ಲ ಏನ್ ಮಾಡ್ಬೇಕಂತವ್ರು. ನಾವು ಕೆಲವ್ರನ್ನ ಆರಿಸಿ ಇಡ್ತೇವೆ, ಕ್ರೀಮ್ ಆಫ್ ಅವರ್ ಲೈಫ್ ಅಂತ. IAS IPS ಎಲ್ಲ ಮಾಡ್ತೇವೆ, ಅವ್ರ ಕಣ್ಣು ಮುಂದೆ ಮಾದರಿ ಅಂತ ಹೇಳ್ತೇವೆ. ಆದ್ರೆ ಎಷ್ಟೋ ಜನ ಭ್ರಷ್ಟರಾದದ್ದನ್ನು ಕಂಡಿಲ್ಲ ನಾವು. ಅಂದ್ರೆ ನನಗನ್ಸೋದು, ನೀವು ಶಾಲೆಯಲ್ಲಿ ಕಾಲೇಜಲ್ಲಿ ಪಡೆದಂತಹ ಜೀವನ ಬದುಕಿಗೆ ಅನ್ವಯ ಆಗಲೇ ಇಲ್ಲ. ಬದುಕೇ ಬೇರೆ ಆಯಿತು, ಶಿಕ್ಷಣನೇ ಬೇರೆ ಆಯಿತು. ಒಂದ್ ಕಡೆ ಬರೆದಿದ್ದೆ ನಾನು, ಟುಡೇಸ್ ಎಜುಕೇಶನ್ ಹ್ಯಾಸ್ ಬಿಕಮ್ ಎನ್ ಇನ್ವೆಸ್ಟ್ಮೆಂಟ್ ಫಾರ್ ಫ್ಯೂಚರ್ ಪ್ರಾಸ್ಪರಸ್ ಲಿವಿಂಗ್, ನಾಟ್ ಎ ಪ್ರೊಫೆಷನ್ ಆಫ್ ಗೇನಿಂಗ್ ನಾಲೆಜ್. ಶಿಕ್ಷಣ ಪಡ್ಕೊಳ್ಳಕ್ ಬೇಕಾದಂತ ಶಿಕ್ಷಣ ನಮಗೆ ಜ್ಞಾನ ಕೊಡೋದ್ರ ಬದಲು, ದಯವಿಟ್ಟು ಈಗ ನೋಡಿ, ನಾನು ಬರ್ತೀನಿ, ಅದಕ್ಕೆ ಯಾಕೆ ಬರ್ತೀನಿ ಅಂತ,
ನಾವು ಯಾವ ಕೋರ್ಸ್ಗಳನ್ನು ಆಯ್ಕೆ ಮಾಡ್ಕೋತೀವಿ ಈಗ? ಯಾವ ಕೋರ್ಸ್ ಹೋದ್ರೆ ಹೆಚ್ಚು ಹಣ ಸಂಪಾದನೆ ಮಾಡ್ಬೋದು ಆ ಕೋರ್ಸಿಗೆ ಹೋಗ್ತಾ ಇದ್ದೀವಿ. IITಗೆ ಹೋಗ್ಬೇಕು, ನೀಟಿಗೆ ಹೋಗ್ಬೇಕು, ಚಾರ್ಟರ್ಡ್ ಅಕೌಂಟೆಂಟ್ ಆಗು, ಕಂಪನಿ ಸೆಕ್ರೆಟರಿ ಆಗು. ಅಂದ್ರೆ ಯಾವ ಕೋರ್ಸ್ ಓದಿದ್ರೆ ಹಣ ಜಾಸ್ತಿ ಸಿಗ್ತದೆ, ಜ್ಞಾನ ಸಿಗ್ತದೆ, ಸಂತೋಷ ಸಿಗ್ತದೆ ಅಂತಿಲ್ಲ. ಯಾವ ಕೋರ್ಸ್ ಹಣ ಜಾಸ್ತಿ ಸಿಗ್ತದೆ ಹೋಗ್ಬೇಕು. ಅಂದ್ರೆ ಎಜುಕೇಶನ್ has become an instrument for gaining money, passport for future prosperous living. ಅದಾಗಿದೆ. ಇನ್ನೊಂದು ಬಹಳ ಮುಖ್ಯವಾಗಿರುವಂತ, ಯಾಕೆ ಹಿಂಗಾಯ್ತು ಅಂತ ಪ್ರಶ್ನೆ ಕೇಳಬೇಕು. ಯಾಕೆ ಹಿಂಗಾಯ್ತು? ಯಾರು ಒಬ್ಬರು ತಪ್ಪಲ್ಲ ಇದು.